ಹೆಸರು ಕುಬೇರ್ ಮಜ್ಜಿಗೆ ಅಂತ, ಕೊಪ್ಪಳ ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತ. ಈಗ ತಾನೇ ರಾಷ್ಟ್ರದ ಬಹುದೊಡ್ಡ ಸಂಸದೀಯ ಚುನಾವಣೆ ಬರ್ತಾಯಿದೆ. ಈ ಒಂದು ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಶ್ರೀ ಕೆ ರಾಜಶೇಖರ್ ಇಟ್ನಾಳ್ ಅವರು ಸ್ಪರ್ಧೆಯನ್ನು ಬಯಸಿದ್ದಾರೆ. ಹಾಗೆ ಬಿ ಜೆ ಪಿಯಿಂದ ಡಾಕ್ಟರ್ ಬಸವರಾಜ್ ಅಂತೇಳಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಇವತ್ತು ನಾನು ನಮ್ಮ ಕೊಪ್ಪಳ ಕ್ಷೇತ್ರದ ಮತದಾರ ಬಾಂಧವರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುವುದೇನೆಂದರೆ, ಇವತ್ತು ತಾವೆಲ್ಲರೂ ಕೂಡ ಈ ರಾಷ್ಟ್ರದ ಉಳಿವಿಗಾಗಿ, ಸಂವಿಧಾನದ ಉಳಿವಿಗಾಗಿ ಮತ್ತು ಬಡವರ, ಹಿಂದುಳಿದವರ, ದೀನದಲಿತರ, ದುರ್ಬಲರ ಉಳಿವಿಗಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕಾಗಿದೆ. ಇವತ್ತು ಸಾಕಷ್ಟು ಯುವಕರು ಹೇಳ್ತಾಯಿದ್ರು ಮೋದಿ 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 ಅಂಥೇಳಿ. ನಾನು ಪ್ರಶ್ನೆಯನ್ನು ಮಾಡ್ತೀನಿ ಆ ಯುವಕರಿಗೆ. ಈ 10 ವರ್ಷ ಮೋದಿಯವರಿಗೆ ನಾವು ಅವಕಾಶವನ್ನು ಕೊಟ್ಟಿದ್ವಿ, ಆದರೆ 10 ವರ್ಷದಲ್ಲಿ ಮೋದಿಯವರು ಹೇಳಿಕೊಳ್ಳುವಂಥ ಯಾವ ಕೆಲಸವನ್ನು ಕೂಡ ಮಾಡಿಲ್ಲ ಅಂಥೇಳಿ ನನ್ನ ಭಾವನೆ. ಏನಾದರೂ ಅವರು ದೊಡ್ಡ ದೊಡ್ಡ ರಾಷ್ಟ್ರದ ಅಭಿವೃದ್ಧಿಗಾಗಿ ಅವರು ಕೆಲಸವನ್ನು ಮಾಡಿದರೆ ದಯವಿಟ್ಟು ತಾವು ಅದನ್ನು ಹೇಳಬೇಕಾಗಿ ಅವರಲ್ಲಿ ನಾನು ಪ್ರಶ್ನೆಯನ್ನು ಮಾಡ್ತೇನೆ. ಹಾಗೆ ಕಾಂಗ್ರೆಸ್ಗೆ ಯಾಕೆ ಬೆಂಬಲಿಸಬೇಕು ಅನ್ನೋದಕ್ಕೆ ಸಾಕಷ್ಟು ನಾನು ಕಾರಣಗಳನ್ನು ಕೊಡಬಲ್ಲೆ. ಯಾಕಂತೇಳಿದರೆ ಕೆಲವರು ಹೇಳ್ತಾರೆ ಕಾಂಗ್ರೆಸ್ನವರು 60-70 ವರ್ಷ ಆಡಳಿತ ಮಾಡಿದರೂ ಕೂಡ ಏನು ಹೇಳಿಕೊಳ್ಳುವಂಥ ಕೆಲಸವನ್ನು ಮಾಡಲಿಲ್ಲ ಅಂಥೇಳಿ. ನಾನು ನೇರವಾಗಿ ಅಂಥವರಿಗೆ ಪ್ರಶ್ನೆಯನ್ನು ಮಾಡ್ತೇನೆ, ಏನು ಕೆಲಸ ಮಾಡಿಲ್ಲ ಕಾಂಗ್ರೆಸ್? ನೂರಾರು ಸಾವಿರಾರು ಈ ದೇಶದ ಅಭಿವೃದ್ಧಿಗಾಗಿ ಕಾರ್ಯಗಳನ್ನು ಅವರು ಮಾಡಿದ್ದು ನಮ್ಮ ಕಣ್ಣೆದುರಿಗೆ ಇದೆ. ನನಗೀಗ ಸುಮಾರು 45 ವರ್ಷ ವಯಸ್ಸು. ನಾನು 30 ವರ್ಷದಿಂದ ರಾಜಕಾರಣವನ್ನು ನೋಡ್ತಾ ಬಂದಿದ್ದೀನಿ. 30 ವರ್ಷದ ಹಿಂದೆ ನಮ್ಮ ದೇಶ ಹೇಗಿತ್ತು, ಇವತ್ತು ಹೇಗಿದೆ. ಹಾಗೆ ನೀವೆಲ್ಲ ಕೇಳ್ತಿರಲ್ಲ ಬಿ ಜೆ ಪಿಯವರು ಏನು ಮಾಡಿಲ್ಲ ಅಂಥೇಳಿ. ನಿಮ್ಮ ಮನೆಯಲ್ಲಿ ಯುವಕರೇ, ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಅಥವಾ ನಿಮ್ಮ ಅಜ್ಜ ಅಜ್ಜಿ ಯಾರನ್ನಾದರೂ ಕೇಳಿ ನೋಡಿ, 50-60 ವರ್ಷಗಳ ಹಿಂದೆ ನಮ್ಮ ದೇಶ ಹೇಗಿತ್ತು, ಯಾವ ಸ್ಥಿತಿಯಲ್ಲಿತ್ತು, ಬಡತನ ಯಾವ ರೀತಿ ತಾಂಡವಾಡ್ತಿತ್ತು, ಅದನ್ನು ನಿಮ್ಮ ಹಿರಿಯರನ್ನು ಕೇಳಿ ತಿಳಿದುಕೊಳ್ಳ್ರಿ. ಇವತ್ತು ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅನ್ನ ಸಿಗ್ತಾಯಿದೆ. ಪ್ರತಿಯೊಂದು ಮೂಲಭೂತ ಸೌಕರ್ಯಗಳು ಕೂಡ ಇವತ್ತು ಪ್ರತಿಯೊಬ್ಬರಿಗೂ ಸಿಗ್ತವೆ ಅಂತ ಹೇಳಿದ್ರೆ ಅದಕ್ಕೆ ಕಾಂಗ್ರೆಸ್ನ ಕೊಡುಗೆ ಅಪಾರವಾದದ್ದು ಅಂತ ಹೇಳಲಿಕ್ಕೆ ನಾನು ಯಾವುದೇ ಮುಲಾಜಿಲ್ಲ ಅಂಥೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿರುದ್ಯೋಗ ಸಮಸ್ಯೆಯನ್ನು ನಾವು ಹೋಗಲಾಡಿಸ್ತೀವಿ. ಈ ದೇಶದಲ್ಲಿ ಯಾರೂ ಕೂಡ ನಿರುದ್ಯೋಗಿ ಯುವಕರು ಇರಬಾರ್ದು ಅಂಥೇಳಿ ಮೋದಿಯವರು ಆಶ್ವಾಸನೆಯನ್ನು ಕೊಟ್ಟಿದ್ದರು. ಆದರೆ ಒಂದೇ ಒಂದು ಉದ್ಯೋಗ ಸೃಷ್ಟಿಯನ್ನು ಮಾಡಲಿಕ್ಕೆ ಅವ್ರಿಗೆ ಆಗಿಲ್ಲ. ಅದೇ ರೀತಿಯಾಗಿ ಈ ದೇಶ ಜಾತಿ, ಧರ್ಮ, ದೇವರು, ಶ್ರೀರಾಮ ಮಂದಿರ ಯಾರು ಹೊಟ್ಟೆ ತುಂಬುತ್ತೆ? ದೇವಸ್ಥಾನಗಳ ಕಟ್ಟೋದ್ರಿಂದ ಹೊಟ್ಟೆ ತುಂಬುತ್ತೇನ್ರಿ ಬಡವ್ರದ್ದು? ಸಾಧ್ಯನೇ ಇಲ್ಲ. ಹಾಗಾಗಿ ನಮಗೆ ದೇವಸ್ಥಾನಕ್ಕಿಂತ ಶಿಕ್ಷಣ ಸಂಸ್ಥೆಗಳು ಮುಖ್ಯ. ಈ ದೇಶದಲ್ಲಿ ರಸ್ತೆಗಳು, ಮೂಲಭೂತ ಸೌಕರ್ಯಗಳು ಇವು ಎಲ್ಲ ಮುಖ್ಯ ಆಗುತ್ತೆ. ಹಾಗಾಗಿ ಇದೆಲ್ಲ ಆಗಬೇಕು. ಮತ್ತೆ ನಮ್ಮ ದೇಶ ಯಥಾಸ್ಥಿತಿಗೆ ಬರಬೇಕಂತ ಹೇಳಿದರೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು. ಕೊಪ್ಪಳದ ಮಹಾಜನತೆಯಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ, ಈ ಬಾರಿ ನಮ್ಮ ರಾಜಶೇಖರ್ ಇಟ್ನಾಳ್ ಅವರನ್ನು ಬಹುಮತದಿಂದ ಆಯ್ಕೆ ಮಾಡಬೇಕಂತೇಳಿ ವಿನಂತಿ ಮಾಡ್ತೀನಿ.